ಗುರುಗಣಪತಿಭ್ಯೋ ನಮಃ. ತೈ ತೈ ತತ್ತಿನದೆ ತತ್ತಿನ ತೈ ತತ್ತಿನದೆ ತತ್ತದೆ ದಿತ್ತ ಗಿಡದಗ ತೆರಗಿಡ ಗಿಡದಗ ದಿತ್ತ ಹೇಮ್ ದೇಮ್ ತಾದೇಂ ತಾತೈ ತಾದೇಂ ತಾತೈ ತಾದೇಂ ತಾತೈ ತಾದೇಂ ತತ್ತ ತಾದೇಂ ತಾತೈ ತಾದೇಂ ತಾತೈ ತಾದೇಂ ತಾತೈ ಕಾಲ ಸ್ವರೂಪವ ಕಂಡವರಿಬ್ಬರೇ ಕಾಲ ಸ್ವರೂಪವ ಕಂಡವರ್ ಇಬ್ಬರೇ ಕಾಲರೂಪನು ವಿಷ್ಣುವೋ ಕಾಲರೂಪನು ವಿಷ್ಣುವೋ ಕಾಲನ ಗೆದ್ದಿಹ ಶೂಲಿ ಕಾಲನ ಗೆದ್ದಿಹ ಶೂಲಿ ಮತ್ತಿಹ ನಾವು ಸೋಲುವೆವು ಅರಿತರಿತು ಕಾಲನ ಗೆದ್ದಿಹ ಶೂಲಿ ಮತ್ತಿಹ ನಾವು ಸೋಲುವೆವರಿತರಿತು ಕಾಲನ ಗೆದ್ದಿಹ ಶೂಲಿಯು ಮತ್ತಿಹ ನಾವು ಸೋಲುವೆವರಿತರಿತು ನಾವು ಸೋಲುವೆವರಿತರಿತು ತ್ರಿಮೂರ್ತಿಗಳ ಅನುಗ್ರಹದಿಂದ ತ್ರಿಲೋಕಾಧ್ಯಕ್ಷ ಪೀಠವನ್ನಾಡಿ ಅನುಭವಿಸುವಂತ ಯೋಗ್ಯತೆ ಸಂಪ್ರಾಪ್ತವಾಯಿತು. ಆದರೆ ಕಾಲಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನ್ನಿಂದ ಆಗಲಿಲ್ಲ. ಹರಿಹರರನ್ನು ಬಿಟ್ರೆ ಮತ್ಯಾರಿಂದ ಸಾಧ್ಯ? ಆದರೂ ಸಂಪತ್ತಿಗೇನು ಕೊರತೆ ಇಲ್ಲ. ಸಂಪತ್ತಿಲ್ಲವಲ್ಲಿ ಆಪತ್ತು ಇರ್ತದೆ. ಯಾವ ಕಾಲಕ್ಕೆ ಏನಾಗುತ್ತದೆ ಬೇರೆ ಉದಾಹರಣೆ ಬೇಡ. ಈ ದೇವಲೋಕದ ಗುರುಪೀಠವನ್ನು ಅಲಂಕರಿಸಿದ ವಿರೂಪಾಕ್ಷಾಚಾರ್ಯರ ವಧೆ ನಿತ್ಯ ಅವರ ಪಾದಪೂಜೆ ಮಾಡಬೇಕಾದ್ರೆ ನನ್ನಿಂದಲೇ ಆಗಿ ಹೋಯ್ತಲ್ಲ. ಅವರು ಗುರುಪೀಠವನ್ನು ಏರಿದ್ರು, ಬಹಳ ಲಘುವಾಗಿ ವರ್ತಿಸಿಬಿಟ್ರು. ಆ ಕಾರಣದಿಂದ ಅನಿವಾರ್ಯವಾದಂಥ ಸ್ಥಿತಿ ಒದಗಿತು. ಈ ಕಾಲದಲ್ಲಿ ನಾವು ಆಲೋಚಿಸಬೇಕಾದ್ದು ಇಷ್ಟೇ. ಆ ವಿರೂಪಾಕ್ಷಾಚಾರ್ಯರ ತಂದೆ ತ್ವಷ್ಟಬ್ರಹ್ಮ ಕುಪಿತರಾಗಿದ್ದಾರೆ. ಎಷ್ಟು ಹೊತ್ತಿಗೆ ಯಾವ ಅನಿಷ್ಟವನ್ನ ಒಡ್ಡಬಹುದು, ಯಾವ ಕೃತ್ಯವನ್ನ ಸೃಷ್ಟಿಸಬಹುದು ನಿರೀಕ್ಷೆ ಮಾಡುವುದು ಕಷ್ಟ. ಆದರೆ ನಾನು ನನ್ನ ಸಹಸ್ರ ಕಣ್ಣನ್ನು ತೆರೆದು ಜಾಗೃತನಾಗಿ ನಿರೀಕ್ಷಿಸುತ್ತಿರಬೇಕು. ವಾಯು ಸದಾ ಸೂಕ್ಷ್ಮವಾಗಿ ಆ ಕಡೆ ಗಮನ ಇಟ್ಟಿರು. ಯಮ ನಿನ್ನ ದಂಡ ಕಾಲದ ಕೇಡು ಉಂಟಾಗದ ಹಾಗೆ ಸದಾ ಜಾಗೃತವಾಗಿ ಇರಬೇಕಾದಂತಹದ್ದು. ಅಗ್ನಿ ನಿನ್ನ ತಾಪ ದೇವಲೋಕಕ್ಕೆ ತಾಪ ಬರದೇ ಇದ್ದ ಹಾಗೆ ಉಪಯೋಗ ಆಗಬೇಕು. ಈ ಎಲ್ಲ ಎಚ್ಚರಿಕೆಯನ್ನು ನೀಡುವುದಕ್ಕಾಗಿ ಈ ಇಂದ್ರ ಸಭೆ ಇಂದಿನದು. ಸದಾ ಜಾಗೃತರಾಗಿರಿ. ಹರಿಯನ್ನು ಸ್ಮರಿಸುತ್ತಾ ನಮ್ಮ ಜಾಗೃತಿಯನ್ನು ನಾವು ಮಾಡಿಕೊಳ್ಳೋಣ. ಜಾಗೃತೋ ಭಯಂ ನಾಸ್ತಿ.
ಮೊನಗಿಟ್ಟ ಕಿಡಿಗೆದರಿ ಮೊನಗಿಟ್ಟವೆ ಉಕ್ಕಡಿಸಿದನು ಬೆಳ ಇಂದ್ರ ಶತ್ರು ಒಡೆದು ಉರಿಯೊಡಲನ್ನು ಚಿಮ್ಮಿದ ನಡುಗಿಸುತ್ತ ಮೂಲೋಕ ಗರ್ಭವ ವೃತ್ತನಾರ್ಪಡಿಸಿದವರಲ್ಲ ಆ ಕ್ಷಣದಿ ವೃತ್ರನಾರ್ಪಡಿಸುತ್ತ ಬಂದನ ಸ್ವರ್ಗವ ತೆಕ್ಕೆ ನಡೆಯುವ ದಿಕ್ಕೆ ತೆಕ್ಕೆ ನಡೆಯುವೆ ದಿಕ್ಕೆ ನಡೆಯುವೆ ತೆಕ್ಕೆ ನಡೆಯುವ ತೆಕ್ಕೆ ತೆಕ್ಕೆ ನಡೆಯುವೆ ಸ್ವರ್ಗವ ತೆಕ್ಕೆ ನಡೆಯುವ ಸ್ವರ್ಗವ ತೆಕ್ಕೆ ನಡೆಯುವ ಸ್ವರ್ಗವನ್ನು ಮುರಿದಿಕ್ಕು ಕಕ್ಕುವೆ ಸಾಗರ ಹೊಕ್ಕಿರುವೆ 14 ಲೋಕವ ಸೊಕ್ಕಿನಲ್ಲಿ ಇಂದ್ರನೇ ನಿನಗೆ ಎಲ್ಲವ ಇಂದ್ರನೇ ನಿನಗೆ ಕೊಳಗುಳವೇ ಕೈ ದುರ್ಬಲಗೆ ಕೊಳಗುಳವೇ ಕೈ ದುರ್ಬಲಗೆ ಗೆಲುವಾಸಯ ಬಿಡು ಹೇಳಿ ಬದುಕೆಲ ಪಟ್ಟವ ನೀಡಿ ಏನು ಇನ್ನು ಪದವಿಯನ್ನು ಬಿಡುತ್ತೀಯೋ ಅಥವಾ ಪ್ರಾಣ ತ್ಯಜಿಸ್ತೀಯೋ? ತುರುಳನ್ನ ಕೊಚ್ಚುವೆ ಬರಿದ ತುರುಳನ್ನ ಕೊಚ್ಚುವೆ ಬರಿದೆ ತತ್ತೊಂತದಿ ಕೂತಾದೆ ತತ್ತೊಂತದಿ ಕೂತಾಗ ತುರುಳನ್ನೇ ಕೊಚ್ಚುವೆ ಬರಿದೆ ತುರುಳನ್ನೇ ಕೊಚ್ಚುವೆ ಬರಿದೆ ಸಂಗರ ಪೊಸತಿದು ನಿನಗೆಂದೆ ಸಂಗರ ಪೊಸತಿದು ನಿನಗೆಂದೆ ಮರುಳು ಹದವ ಮುಂದರಿಲೋ ನಿಷ್ಕರುಣ ಎಳರಿವೆನು ಕೊರಳು ಓ ರಕ್ಕಸನ ಭೀಕರಾಕೃತಿಗೆ ತರುವನು ರಕ್ಕಸನ ಭೀಕರಾಕೃತಿಗೆ ಬೆದರುವನೊಮ್ಮೆ ಬೆದರುವನೊಮ್ಮೆ ಬಿಕ್ಕಳಿಪ ಸುರಗಣವ ಕಂಡು ಬಿಕ್ಕಳಿಪ ಸುರಗಣವ ಕಂಡು ಸೆಟೆಯುವನೊಮ್ಮೆ
ಕಳಿಪ ಸುರಗಣವ ಕಂಡು ಸೆಟೆಯುವನೊಮ್ಮೆ ತಿಕ್ಕಿ ನಡೆಯುವ ಛಲದಿ ಹುಪ್ಪು ಹೊಸೆಯುವನೊಮ್ಮೆ ತಿಕ್ಕಿ ನೊಣೆಯುವ ಛಲದಿ ಹುಪ್ಪ ಹೊಸೆಯುವನೊಮ್ಮೆ ಪ್ರಕ್ಷುಬ್ಧ ಸುರಪಾಲನು ಆ ಗುರುದೇವ ಎತ್ತ ನೋಟಿದ ರಕ್ತ ವೃತ್ರ ಭೀತಿಯ ಛಾಯೆ ಎತ್ತ ನೋಟಿದ ರಕ್ತ ವೃತ್ರ ಭೀತಿಯ ಛಾಯೆ ಒತ್ತಿರಲು ಕಾಣೆ ಪರಿಹಾರ ಗುರುವರ್ಯ ಭೀತಿಯ ಛಾಯೆ ಒತ್ತಿರಲು ಪರಿಹಾರ ಕಾಣೆ ಗುರುವರ್ಯ ಗುರುದೇವ ಮಹೇಂದ್ರ, ನನ್ನ 1000 ಕಣ್ಣುಗಳಿಗೂ 1000 ವೃತ್ರಾಸುರ ಕಾಣುತ್ತಿದ್ದಾನೆ. ನನಗೆ ವೃತ್ರಾಸುರನಕ್ಕಿಂತ ಅವನ ಭೀತಿಯೇ ಹೆಚ್ಚು ಭಯಾನಕವಾಗಿದೆ. ನೋವು ಹೋಗ್ಬೇಕು ಅಂತ ಆದ್ರೆ ಮುಳ್ಳು ಕಿತ್ತು ಹೋಗ್ಬೇಕು. ಈ 1000 ಕಣ್ಣುಗಳಿಂದ 1000 ದಿಕ್ಕಿನಲ್ಲಿಯೂ ಕಾಣುವಂತ ವೃತ್ರಾಸುರನ ಭೀತಿಯಿಂದ ನಾನು ಹೇಗೆ ಪಾರಾಗ್ಲಿ? ಗುರುಗಳಲ್ಲದೆ ನಮಗೆ ದಾರಿ ತೋರೋರು ಇನ್ಯಾರು? ಗುರುಗಳೇ ದಯ ತೋರಿ. ಅಳಲಬೇಡ ದದೀಚೆ ಮೋನಿಯ ಅಳಲಬೇಡ ದದೀಚಿ ಮುನಿ ಬೆನ್ನೆಲುಬಿನಿಂದಲಿ ಕಟೆಯ ವಜ್ರವ ದದೀಚಿ ಮುನಿಯ ಬೆನ್ನೆಲುಬಿನಿಂದಲಿ ಕಟೆಯ ವಜ್ರವ ಸುಲಭ ಖಳ ಸಂಹಾರ ಸುಲಭ ಖಳ ಸಂಹಾರ ಅದರಿಂ ಗಳಿಸು ಮೊದಲಿಗೆ ವಾಸವ ಅದರಿಂ ಗಳಿಸು ಮೊದಲಿಗೆ ವಾಸವ ಒಲಿಸಿ ಋಷಿಯ ಮಹೇಂದ್ರ, ಗುರುದೇವ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀಯ ಕಾರಣ ಏನು? ಆ ಖಳನ ಚಿಂತೆ ನಿನಗಾಗಿದೆ. ಹೆದರಬೇಡ. ಹೌದು, ಅಸ್ಥಿ ಮಜ್ಜ ಹೊಸ ಮಾಂಸಗಳನ್ನೇ ನಮ್ಮ ದೇಹದಲ್ಲಿ ವಜ್ರವಾಗಿಸಿಕೊಂಡು ಇರುವಂತಹವರೊಬ್ಬರಿದ್ದಾರೆ. ಅವರೇ ದದೀಚಿ ಮಹರ್ಷಿಗಳು. ಆ ದದೀಚಿ ಮಹರ್ಷಿಗಳ ಬೆನ್ನೆಲುಬು ನಮಗೆ ಸಿಕ್ಕಿತು ಅಂತ ಹೇಳಿ ಆದರೆ, ದಕ್ಕಿತು ಅಂತ ಹೇಳಿ ಆದರೆ, ಅದರಿಂದ ವಜ್ರಾಯುಧವನ್ನು ತಯಾರಿಸಿ ಆ ಖಳನನ್ನ ಸಂಹರಿಸುವುದಕ್ಕೆ ಸಾಧ್ಯವಾದೀತು. ಅವರು ಜೀವಿರುವಾಗಲೇ ಅವ್ರ ಬೆನ್ನೆಲುಬನ್ನು ಪಡಿಬೇಕು. ಹೌದು, ಮನುಷ್ಯನೂ ಒಪ್ಪುವುದು ಕಷ್ಟ. ನಾವು ದೇವತೆಗಳು, ಆದರೆ ದೇವರಿಗಿಂತಲೂ ದೊಡ್ಡವರು ತ್ರಿಮೂರ್ತಿಗಳು ಇಲ್ವಲ್ಲ? ಅವರಿಗಿಂತಲೂ ದೊಡ್ಡವರು ಗುರುಗಳು. ಗುರುಗಳು ಹೇಳಿದ್ದಾರೆ ಅಂತ ಆದ್ರೆ ಅದು ಲೋಕ ಕಲ್ಯಾಣಕಾರಕವಾದಂತಹ ದಾರಿ. ಸ್ವಾಮಿ, ನಿಮ್ಮ ದಾರಿ ನಮ್ಮ ಶ್ರೇಯಸ್ಸಿನ ದಾರಿ. ಆದ್ರೆ ನೀವೇ ಮುಂದೆ ನಿಂತು ಆ ದಾರಿಯಲ್ಲಿ ಉಪಕ್ರಮಿಸುವುದಕ್ಕೆ ಈ ಗುರು ನಿಮ್ಮ ಜೊತೆ ಶಿಷ್ಯರು ಇರ್ತಾರೆ ಅಂತಂದ್ರೆ ಈ ಗುರು ಯಾವತ್ತೂ ಇದ್ದಾನೆ. ಬಾ ಹೋಗೋಣ. ಲಾಲಿಸಬೇಕು ದದೀಚಿ
ಲಾಲಿಸಬೇಕು ದದೀಚಿ ಸುರರ ಪಾಲಿಸಬೇಕು ಸಂಕಷ್ಟವ ತೀರ್ಚಿ ಸುರರ ಪಾಲಿಸಬೇಕು ಸಂಕಷ್ಟವ ತೀರ್ಚಿ ಪೂಜ್ಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ವಂದನೆಗಳು. ಪುರುಹೂತ ಶ್ರೇಯೋಸ್ತು. ಸ್ವಾಮಿ, ಇಂದು ನಿಮ್ಮ ದರ್ಶನಕ್ಕಾಗಿ ಬಂದಿದ್ದೇನೆ. ನಿಮ್ಮ ಸಾನ್ನಿಧ್ಯ ನಮ್ಮ ಕ್ಷೇಮದ ಸಾನ್ನಿಧ್ಯ ಎಂದು ಪರಿಭಾವಿಸಿ ಬಂದಿದ್ದೇನೆ. ಬೇಡ್ತೇನೆ, ಸುರರಿ ಕ್ಷೇಮ ಕೊಡಿ. ನಾನು ಕೊಡಬೇಕೇನು? ಹೌದು, ನಾನು ಹೌದು. ಬರಗಯ್ಯ ಕಾಡಾಡಿ ನಾನು ಬರಗಯ್ಯ ಕಾಡಾಡಿ ನಾನು ನಾಕದರಸನ ಕಾಪಾಡಲಳವೇ ಉಂಟೇನು ನಾಕದರಸನ ಕಾಪಾಡಲಳವೇ ಉಂಟೇನು ಬರಗಯ್ಯ ಕಾಡಾಡಿ ನಾನು ಪುರಂದರ ಪೂಜ್ಯರೇ, ವರಿಗಯ್ಯ ಈ ಕಾಡಾಡಿ ಏನನ್ನು ಕೊಟ್ಟಾನು ದೇವರಾಜ? ಸ್ವಾಮಿ, ಅಮಿತ ತಪೋಬಲದಿಂದ ದೇಹವನೋ ಅಮಿತ ತಪೋಬಲದಿಂದ ದೇಹವನು ದಮನಿಸಿ ಸರ್ವಾಂಗ ವಜ್ರಗೈದುತನು ದಮನಿಸಿ ಸರ್ವಾಂಗ ವಜ್ರಗೈದುದನೋ ಗಮನಿಸಿ ಕೇಳುವೆನು ಬೆನ್ನ ಮೂಳೆಯನು ಗಮನಿಸಿ ಕೇಳುವೆನು ಬೆನ್ನು ಮೂಳೆಯನು ನಮಗಾಗಿ ನೀಡಿ ಕಾಪಾಡಿ ಲೋಕವನ್ನು ನಮಗಾಗಿ ನೀಡಿ ಕಾಪಾಡಿ ಲೋಕವನೋ ಬೆನ್ನ ಮೂಳೆಯ ನಮಗಾಗಿ ನೀಡಿ ಕಾಪಾಡಿ ಲೋಕವನೋ ಪೂಜ್ಯರೇ, ಕಠಿಣವಾದಂಥ ಸಮಸ್ಯೆಯನ್ನ ನಿವಾರಿಸುವುದಕ್ಕೆ ಕಠಿಣವಾದಂಥ ಆಯುಧ ಸಾಧನ ಅನ್ನುವುದು ಅನಿವಾರ್ಯ. ಹೌದೇ ಹೌದು. ಆ ದೃಷ್ಟಿಯಿಂದ ನೋಡಿದರೆ ಲೋಕದಲ್ಲಿ ಅತಿ ಕಠಿಣವಾದದ್ದು ವಜ್ರ. ಇಂದು ಲೋಕಹಿತವನ್ನೇ ಅನುಲಕ್ಷಿಸಿ ತಪಸ್ಸು ಮಾಡಿದಂತಹ ನೀವು ಬಹುಕಾಲದ ತಪಸ್ಸಿನ ಫಲವಾಗಿ ಇಡೀ ಶರೀರದವನ್ನೇ ಸರ್ವಾಂಗವನ್ನೇ ವಜ್ರಮಯವಾಗಿಸಿಕೊಂಡಿದ್ದೀರಿ. ಸ್ವಾಮಿ, ಇಂದು ಸುರರ ಕ್ಷೇಮ ಕೇವಲ ಸುರರ ಕ್ಷೇಮ ಅಲ್ಲ, ಅದರಲ್ಲಿ ಲೋಕಕ್ಷೇಮ ಅಡಗಿದೆ. ಸರ್ವಥಾ ಸತ್ಯ. ಅಂತ ಲೋಕಕ್ಷೇಮದ ಆತ್ಮವಿಶ್ವಾಸದ ಬೆನ್ನೆಲುಬು ನಿಮ್ಮ ಬೆನ್ನೆಲುಬಾದರೆ ಪ್ರಾಚೀನ ಬರ್ಹಿ. ಸ್ವಾಮಿ, ಉಸಿರು ದೇಹದಿ ಮಿಡಿಯುತ್ತಿರುವಾಗಲೇ ಬೇಕೆ ಸ್ವಾಮಿ ಹೇಳು. ಉಸಿರು ದೇಹದಿ ಮಿಡಿಯುತ್ತಿರುವಾಗಲೇ ಬೇಕೆ ಉಸಿರಯ್ಯ ಪ್ರಾಣ ನಿಂತ ಮೇಲೆ ಬೇಕೆ ನೀ ಉಸಿರಯ್ಯ ಪ್ರಾಣ ನಿಂತ ಮೇಲೆ ಬೇಕೆ ವಾಸವ. ಸ್ವಾಮಿ, ಈ ಸುರವೃಂದ ಹ್ಮ್ ಸಜೀವಾಸ್ಥೆಯನ್ನು ಅಪೇಕ್ಷಿಸುತ್ತದೋ ಅಥವಾ ನಿರ್ಜೀವಾಸ್ಥೆಯನ್ನು ಅಪೇಕ್ಷಿಸುತ್ತದೋ? ಇವು ನಾನು ಹೇಳ್ಬೇಕೆ? ದೇಹ ಸತ್ತ
ಸತ್ತರೆ ಮೂಳೆ ನಿಸ್ತೇಜವಾಗದೆ ನೇಹದ್ಯು ಜೀವಂತ ಅಸ್ಥಿಗೆಡೆ ಮಾಡಿ ದೇಹ ಸತ್ತರೆ ಮೂಳೆ ನಿಸ್ತೇಜವಾಗದೆ ನೇಹದ್ಯು ಜೀವಂತ ಅಸ್ಥಿಗೆಡೆ ಮಾಡಿ ಆ ಅಸ್ಥಿಗೇನು ಈ ಲೋಕದಲ್ಲಿ ಬರಗಾಲ ಇಲ್ಲ. ವ್ಯಕ್ತಿಯ ಅಸ್ತಿತ್ವವೇ ಸತ್ತು ಹೋಗುವುದರ ಮೂಲಕ ಇಲ್ಲವಾಗಿ ಹೋದರೆ ಆ ದೇಹ ಎಲ್ಲ ನಿಶ್ಚೇಷ್ಟಿತವಾಗುತ್ತದೆ, ನಿಸ್ತೇಜವಾಗುತ್ತದೆ. ಆ ದೃಷ್ಟಿಯಿಂದ ನೋಡಿದರೆ ನಮಗೆ ಬೇಕಾದ್ದು ಅಸ್ಥಿದಂಡ ಮಾತ್ರ ಅಲ್ಲ, ಅದರ ಬೆಂಬಲವಾಗಿ ತಪೋದಂಡವನ್ನು ಅನುಗ್ರಹಿಸಬೇಕು. ಓಹೋ, ಸಜೀವಾಸ್ಥೆಯನ್ನು ನೀನು ಕೇಳುತ್ತಿದ್ದೀಯ? ಎಂದಾದರೂ ತೋರ ಎಂದಾದರೂ ತೋರ ಹೊತ್ತೆಸೆ ಒಂದದ ಮೈ ಭಾರ, ಹೊತ್ತೆಸೆ ಒಂದದ ಮೈ ಭಾರ. ಹಿಂದೆ ಹೋಗಲಿ ಲೋಕಹಿತಕ್ಕೆ ಕರೆ, ಹೋಗಲಿ ಹಿಂದೆ ಹೋಗಲಿ ಲೋಕಹಿತಕ್ಕೆ ಕರೆ ನಂದಿನಿ ಮಾತಿಯ ಲೇಹನ ಕಾರ್ಯಕ್ಕೆ. ಎಂದಾದರೂ ದೂರ ಸುರಪತಿ ಸ್ವಾಮಿ, ಪರೋಕ್ಷ ಪ್ರಿಯ ಇವ ಹಿ ದೇವಾ. ಅಲ್ಲವೇ? ದೇವರಹಸ್ಯ, ಅದರ ಭೇದನಕ್ಕೆ ನಾವು ಏಕೆ ಹೊರಡಬೇಕು? ಓ, ನೀನು ಕೇಳಿರುವಂತಹ ಸಜೀವಾಸ್ಥಿ ತೆಗೆದುಕೋ. ಎಂದಾದರೂ ಈ ದೇಹ ಹೊತ್ತು ಎಸೆಯಬೇಕಾದದ್ದು. ನಾಯಿ, ನರಿ, ಹದ್ದಿ ಅಂತಹ ಒಂದು ಈ ಮೃಣ್ಮಯಿ ಶರೀರ ದೇವ ಕಾರ್ಯಕ್ಕಾಗಿ ವಿನಿಯೋಗವಾಗುತ್ತದೆ ಎಂದರೆ ಅದಕ್ಕಿಂತ ಧನ್ಯತೆ, ಅದಕ್ಕಿಂತ ಧನ್ಯತೆ, ಕೃತಜ್ಞತೆ ಯಾವುದಿದೆ? ದೇವರಾಜ, ಆದರೆ ಒಂದು ನಿಬಂಧನೆ. ಅಪ್ಪಣೆಯಾಗಲಿ ಸ್ವಾಮಿ. ನೀನು ಬಯಸುವಂತಹ ಬೆನ್ನುಮೂಳೆಯನ್ನ ಶಸ್ತ್ರದಿಂದ ಕತ್ತರಿಸಬಾರದು. ವೈದಿಕ ದೇಹ ಅಲ್ಲವೇ? ಶಸ್ತ್ರಚ್ಛೇದವನ್ನು ಮಾಡಬಾರದು. ಅಪ್ಪಣೆ. ಅದಕ್ಕಾಗಿ ಏನು ಮಾಡಬಾರದು ಎನ್ನುವುದಕ್ಕೆ ದಾರಿ ಸಿಕ್ತು, ಏನು ಮಾಡಬೇಕು ಎನ್ನುವುದಕ್ಕೆ ಒಂದು ಸೂಚನೆ. ಅದೇ ಮುಖ್ಯ. ಕಾಮಧೇನುವನ್ನ ಕರೆಸು. ಕಾಮಧೇನು ಲೇಹನದಿಂದ ಈ ಬೆನ್ನನ್ನು ನೆಕ್ಕಿ 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 ಮಜ್ಜ, ಮಾಂಸ, ಮೇದಗಳನ್ನೆಲ್ಲ ತೆಗೆದು ಆ ದಂಡವನ್ನ, ಆ ಅಸ್ಥಿ ದಂಡವನ್ನ ನಿನಗೆ ಕೊಡುವಂತೆ ವ್ಯವಸ್ಥೆಯನ್ನು ಮಾಡುವುದಾದರೆ ಇದೋ ನನ್ನ ದೇಹ ದೇವ ಕಾರ್ಯಕ್ಕಾಗಿ ಮೀಸಲು. ಎಂಥ ಮಹಾತ್ಮರು, ಎಂಥ ಮಹನೀಯರ ಮುಂದೆ ನಿಂತಿದ್ದೇನೆ ಎನ್ನುವುದಕ್ಕಾಗಿ ಈ ಕ್ಷಣ ಮೃತ ಕ್ಷಣವಾಗುತ್ತದೆ. ಸ್ವಾಮಿ, ನಾನು ಅಮರಲೋಕಕ್ಕೆ ಅಧಿಪತಿಯಾಗಿರಬಹುದು, ನೀವು ಅಮರ ಕೀರ್ತಿ ಲೋಕದ ಅಧಿಪತಿಯಾಗಿ ಬಿಟ್ಟಿರಿ. ನಿಮ್ಮ ವಾಕ್ಯ ಗುರುವಾಕ್ಯ. ಗುರುಗಳೇ, ಕಾಮಧೇನುವನ್ನು ಕರೆಸೋಣ, ಅದಕ್ಕಾಗಿ ಪ್ರಾರ್ಥಿಸು. ಮಹಾಮಾತೆ, ಕಾಮಧೇನು ಗೋಮಾತೆ, ಜಗನ್ಮಾತೆ, ಕಾಮ ವಿಶ್ವಸ್ಯ ಮಾತರಃ. ಬ್ರಹ್ಮ ಭಾವಗಳಿಹ ದಧೀಚಿಯ ಬ್ರಹ್ಮ ಭಾವದೊಳಿಹ ದಧೀಚಿಯ ಒಮ್ಮನತೆ ಬಲ ಬಂದು ಕಾಮಿತವನ್ನು ಅನುಗ್ರಹಿಸುತ್ತಾಯಿ. ನಾಲಗೆ ಚಿಮ್ಮಿನೆಕ್ಕುತ ನಾಲಗೆ ಚಿಮ್ಮಿನೆಕ್ಕುತ ಬಲ ಬಂದು ದದೀಚಿಯ
ನಾಲಗೆಯ ಚಿಮ್ಮಿ ನೆಕ್ಕುತ ಕಾಮಧೇನು ನಾಲಗೆಯ ಚಿಮ್ಮಿ ನೆಕ್ಕುತ ಕಾಮಧೇನು ವಜ್ರ ತೆಗೆದಳು ಬೆನ್ನಿನು ವಜ್ರವ ತೆಗೆದಳು ಬೆನ್ನಿನು ಆ ಇದು ಕೇವಲ ಇಂದ್ರನ ಆಯುಧ ಅಲ್ಲ, ಇದು ಲೋಕಹಿತದ ಆಯುಧ. ಇದನ್ನ ಇಂದ್ರ ಸ್ವೀಕರಿಸುತ್ತಾನೆ ಲೋಕದ ಪ್ರತಿನಿಧಿಯಾಗಿ. ಲೋಕಾರ್ಪಣ. ಲೋಕಾನುಗ್ರಹಕ್ಕಾಗಿ ಜೀವಾಸ್ತಿತ್ಯಾಗವ ಲೋಕಾನುಗ್ರಹಕ್ಕಾಗಿ ಜೀವಾಸ್ಥಿತ್ಯಾಗವ ಗೈದ ಮಹರ್ಷಿ ದಧೀಚಿಗಿದೋ ಶೋಕವನಿಗೆ ಪವಾಬ್ಧಿಯುತ್ತರಿಸುವ ಗೋಮಾತೆ ಕಾಮಧೇನುವಿಗಿದೋ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಮಂಗಲ ಜಯ ಜಯ ಗೋಮಾತಾ, ಜಯ ಜಯ ಸದ್ಗುರುದೇವ, ಜಯ 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 ಜಯ.